Hello everyone, welcome to our Small Change YouTube channel. ಸ್ಟೂಡೆಂಟ್ಸ್ ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಪ್ರೊನೌನ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಈ ಕ್ಲಾಸ್ನಲ್ಲಿ. ಈ ಪ್ರೊನೌನ್ ಬಂದು ಎಲ್ಲ ಒಂದು SSLC ಹಾಗೂ PUC ಹಾಗೂ ಡಿಗ್ರಿ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ವಿಡಿಯೋ. ಸೊ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ. ಸೊ ಬಹಳ ಸರಳವಾಗಿ ಒಂದು ವಿಡಿಯೋ ನಿಮಗೆ ಅರ್ಥವಾಗುತ್ತೆ. ಸೊ ಇದರಲ್ಲಿರ್ತಕ್ಕಂತಹ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೊನೌನ್ ಅಂದರೆ ಏನು, ಸೊ ಅದಕ್ಕೆ ಎಕ್ಸಾಂಪಲ್ಸ್ಗಳು, ಕೈಂಡ್ಸ್ ಆಫ್ ಪ್ರೊನೌನ್ಸು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ ಇವಾಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳೇ, ಫಸ್ಟು ಪ್ರೊನೌನ್ ಅಂದರೆ ಸರ್ವನಾಮ ಅಂತ ಕರಿತೀವಿ. ಅದ್ರ ಮೀನಿಂಗ್ ನೋಡಿ ಹೇಗಿದೆ, ಸರ್ವನಾಮ ಅಂತೇಳಿ. ಸೊ ಪ್ರೊನೌನ್ ಈಸ್ ಅ ವರ್ಡ್, ಅದೊಂದು ವರ್ಡು ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್, ಅಂದರೆ ಅದನ್ನು ನೌನ್ನ ಜಾಗದಲ್ಲಿ ನಾವು ಬಳಸ್ತೀವಿ, ಇನ್ ಪ್ಲೇಸ್ ಆಫ್ ಅಂತ ಹೇಳಿ. ಟು ಅವಾಯ್ಡ್ ರಿಪಿಟೇಷನ್, ಅಂದರೆ ರಿಪಿಟೇಷನನ್ನು ನಾವು ಅದನ್ನು ಪದೇ ಪದೇ ಬಳಸೋದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಸರ್ವನಾಮವನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ನಾಮಪದದ ಬದಲಿಗೆ ಬಳಸುವ ಪದವನ್ನು ಸರ್ವನಾಮ, ಪ್ರೊನೌನ್ ಅಂಥೇಳಿ ಕರಿತೀವಿ ಅನ್ನುವಂಥದ್ದು ಕನ್ನಡ ಮೀನಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡಿ, ಈ ಸೆಂಟೆನ್ಸ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ರಮೇಶ್ ಈಸ್ ಅ ಬಾಯ್, ಈಸ್ ಇಂಟೆಲಿಜೆಂಟ್ ಅಂತ ಇದೆ. ಇಲ್ಲಿ ರಮೇಶ್ ಅನ್ನುವಂಥವನು ಒಬ್ಬ ಹುಡುಗ, ಈಸ್ ಇಂಟೆಲಿಜೆಂಟ್ ಅಂತಿದೆ ಇಲ್ಲಿ ಕೊಟ್ಟಿದೆ ನೋಡಿ. ಸೊ ಇಲ್ಲಿ ರಮೇಶ್ ಈಸ್ ಅ ಬಾಯ್ ಅಂತ ಇದೆಯಲ್ಲ, ಇದೇನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಡಬಲ್ಸಲ್ಲಿ ಯೂಸ್ ಆಗ್ತಿತ್ತು ನೋಡಿ. ರಮೇಶ್ ಈಸ್ ಅ ಬಾಯ್, ರಮೇಶ್ ಈಸ್ ಅ ಇಂಟೆಲಿಜೆಂಟ್ ಅಂಥೇಳಿ. ಸೊ ಎರಡು ಸಲ ಈ ಒಂದು ನೌನನ್ನು, ನಾಮಪದವನ್ನು ಬಳಸುವ ಬದಲು ಸೊ ಇಲ್ಲಿ ಅದರ ಬದಲಾಗಿ ಈ ಅನ್ನುವಂಥದ್ದನ್ನು ಬಳಸಿದೆ ಅಂತೇಳಿ. ಸೊ ಇಲ್ಲಿ ಫಿಮೇಲ್ ಇದ್ದರೆ ಸೊ ಸಿ ಅಂತ ಬರ್ತಿತ್ತು. ಸೊ ಮೇಲ್ ಆಗಿರೋದ್ರಿಂದ ಹಿ ಅಂತ ಬಂದಿದೆ. ಬೈ ಚಾನ್ಸ್ ಸಬ್ಜೆಕ್ಟ್ ಜಾಗದಲ್ಲಿ ಏನಾದರೂ ನೌನ್ ಜಾಗದಲ್ಲಿ ಪ್ರಾಣಿನೋ ವಸ್ತುನೋ ಏನಾದರೂ ಪಕ್ಷಿನೋ ಇತ್ತು ಅಂದರೆ ಸೊ ಇಲ್ಲಿ ಇಟ್ ಅಂತ ಬರ್ತಾ ಇತ್ತು. ಸೊ ಇಷ್ಟೇ ಡಿಫ್ರೆನ್ಸು. ರಮೇಶ್ ಈಸ್ ಅ ಬಾಯ್, ಈಸ್ ಇಂಟೆಲಿಜೆಂಟ್ ಅಂದರೆ ಈ ಒಂದು ನೌನ್ನ ಬದಲಾಗಿ ಸೊ ಈ ಪ್ರೊನೌನನ್ನು ನಾವು ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಕೈಂಡ್ಸ್ ಆರ್ ಟೈಪ್ಸ್ ಆಫ್ ಪ್ರೊನೌನ್ಸ್, ಅಂದರೆ ಸರ್ವನಾಮಗಳ ವಿಧಗಳು ಅಥವಾ ಪ್ರಕಾರಗಳು ಅಂಥೇಳಿ. ಈ ಸರ್ವನಾಮಗಳ ವಿಧಗಳನ್ನು ನೋಡೋದಾದರೆ ಇವತ್ತು ನಾವು 8 ಟೈಪ್ಸ್ ಆಫ್ ಪ್ರೊನೌನ್ಸನ್ನು ನೋಡ್ತೇವೆ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪರ್ಸ್ನಲ್ ಪ್ರೊನೌನ್ ಅನ್ನುವಂಥದ್ದು. ಸೊ ಇದು ವ್ಯಕ್ತಿವಾಚಕ ಸರ್ವನಾಮ ಅಂತ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ, ಪರ್ಸ್ನಲ್ ಪ್ರೊನೌನ್ಗೆ. ಈ ಪರ್ಸ್ನಲ್ ಪ್ರೊನೌನ್ಸ್ ರೆಫರ್ಸ್ ಟು ಪರ್ಸನ್ಸ್ ಆರ್ ಥಿಂಗ್ಸ್, ಅಂದರೆ ಇದು ವ್ಯಕ್ತಿ ಅಥವಾ ವಸ್ತುಗಳನ್ನು ಒಂದು ಸೂಚಿಸುವಂತಹ ಸರ್ವನಾಮ. ಅಂದರೆ ಸರ್ವನಾಮಗಳನ್ನು ವ್ಯಕ್ತಿವಾಚಕ ಸರ್ವನಾಮಗಳು ಅಂತ ಕರಿತೀವಿ. ಇದರಲ್ಲಿ ವ್ಯಕ್ತಿ ಮತ್ತು ವಸ್ತುಗಳನ್ನು ಇದು ಸೂಚಿಸುತ್ತೆ ಅಂತ ಹೇಳ್ಬೋದು. ವ್ಯಕ್ತಿ ಮತ್ತು ವಸ್ತುವನ್ನು ಈ ಒಂದು ಪರ್ಸನಲ್ ಪ್ರೊನೌನ್ ಸೂಚಿಸುತ್ತದೆ. ನೋಡಿ ಎಕ್ಸಾಂಪಲ್ ನೋಡೋದಾದರೆ, ಅಂದರೆ ಎಷ್ಟು ಟೈಪ್ಸ್ನಲ್ಲಿ ಬರ್ತವೆ ನೋಡೋದಾದರೆ ಸೊ 3 ಟೈಪ್ಸ್ನಲ್ಲಿ ನೋಡುತ್ತೇವೆ. ಇದರಲ್ಲಿ ಫಸ್ಟ್ ಪರ್ಸನ್ನು ಮತ್ತು ಸೆಕೆಂಡ್ ಪರ್ಸನ್ನು ಮತ್ತು ಥರ್ಡ್ ಪರ್ಸನ್ನು ಅಂಥೇಳಿ 3 ರೀತಿಯ ಒಂದು ಟೈಪನ್ನು ನಾವು ನೋಡುತ್ತೀವಿ ಒಂದು ಪರ್ಸನಲ್ ಪ್ರೊನೌನ್ನಲ್ಲಿ. ಸೊ ಫಸ್ಟ್ ಪರ್ಸನ್ನಲ್ಲಿ ನೋಡೋದಾದರೆ, ಫಸ್ಟ್ ಪರ್ಸನ್ನಲ್ಲಿ ಆಯ್ ಅಂತ ಇದೆ. ಆಯ್ ಅಂದರೆ ನಾನು ಅಂತ ಆಗುತ್ತೆ ಕನ್ನಡದಲ್ಲಿ. ಇದು ಫಸ್ಟ್ ಪರ್ಸನ್ ಸಿಂಗುಲರ್, ಇದೆ ಏಕವಚನ. ಅದೇ ಫಸ್ಟ್ ಪರ್ಸನ್ನಲ್ಲಿ ಉಯ್ ಅಂತ ನೋಡ್ತೀವಿ, ನಾವು ಅಂತ ಇದೆಯಲ್ಲ, ಇದು ಫಸ್ಟ್ ಪರ್ಸನ್ ಫ್ಲೂರಲ್, ಇದು ಬಹುವಚನದಲ್ಲಿ ಬಳಸ್ತೀವಿ ಇದನ್ನು. ಸೊ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ನೋಡೋದಾದರೆ ದ್ವಿತೀಯ ಪುರುಷದಲ್ಲಿ ಯು ಅಂತ ಇದೆ. ಯು ಅಂದರೆ ನೀನು, ಇದನ್ನು ಸಿಂಗುಲರ್ಗೂ ಕೂಡ ಬಳಸ್ತೀವಿ. ಸೇಮ್ ಯು ಅನ್ನುವಂಥದ್ದು ನೀವು, ಸೇಮ್ ಮೀನಿಂಗ್ ಕೊಡುತ್ತೆ. ಸೊ ನೀನು, ನೀವು ಅನ್ನುವಂಥದ್ದು ಇದನ್ನು ಫ್ಲೂರಲ್ಗೂ ಬಳಸ್ತೀವಿ ಅನ್ನುವಂಥದ್ದು. ಯು ಫಸ್ಟ್ ಪರ್ಸನ್ಗೂ ಬಳಸ್ತೀವಿ, ಸಿಂಗುಲರ್ಗೂ ಬಳಸ್ತೀವಿ, ಫ್ಲೂರಲ್ಗೂ ಬಳಸ್ತೀವಿ. ಅಂದರೆ ಸೆಕೆಂಡ್ ಪರ್ಸನ್ ಯು ಅಂಥೇಳಿ ಬರುತ್ತೆ. ಸೊ ನೆಕ್ಸ್ಟು ಥರ್ಡ್ ಪರ್ಸನ್ನು, ತೃತೀಯ ಪುರುಷದಲ್ಲಿ ನಾವು ಹಿ ಸಿ ಇಟ್ ಸಿಂಗುಲರ್ ಆಗಿ ಬಳಸ್ತೀವಿ. ಹಿ ಅಂದರೆ ಅವನು, ಸಿ ಅಂದರೆ ಅವಳು, ಇಟ್ ಅಂದರೆ ಅದು ಅನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ದೇ ಅಂತ ಇದೆಯಲ್ಲ, ದೇ ಅನ್ನುವಂಥದ್ದು ಅವರು ಅಂತ ಆಗುತ್ತೆ. ಇದು ಥರ್ಡ್ ಪರ್ಸನ್ ಫ್ಲೂರಲಲ್ಲಿ ನಾವು ಇದನ್ನು ಬಳಸ್ತೀವಿ. ಥರ್ಡ್ ಪರ್ಸನ್ ಬಹುವಚನಕ್ಕೆ ದೇ ಬಳಸ್ತೀವಿ ಅನ್ನುವಂಥದ್ದು. ನೋಡಿ ಇದನ್ನು ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಐ ಆಮ್ ಅ ಟೀಚರ್ ಅಂದರೆ ನಾನು ಒಬ್ಬ ಶಿಕ್ಷಕನಿದ್ದೇನೆ. ಇಲ್ಲಿ ಆಯ್ ಅಂತ ಇದೆಯಲ್ಲ, ಇದು ಪರ್ಸನಲ್ ಪ್ರೊನೌನ್. ಇದು ಅಂದರೆ ಪರ್ಸನಲ್ ಪ್ರೊನೌನ್ನಲ್ಲಿ ಫಸ್ಟ್ ಪರ್ಸನ್ನು. ಸೀಸ್ ಸಿಂಗಿಂಗ್ ಅಂದರೆ ಅವಳು ಹಾಡುತ್ತಿದ್ದಾಳೆ ಅಂತ ಆಗ್ತದೆ. ಸೀಸ್ ಸಿಂಗಿಂಗ್ ಅಂದರೆ ಅವಳು ಹಾಡುತ್ತಿದ್ದಾಳೆ. ಸಿ ಅನ್ನುವಂಥದ್ದು ಇದೆಯಲ್ಲ, ಇದು ಥರ್ಡ್ ಪರ್ಸನ್ನ
ಸಿಂಗುಲರ್, ಇದು ಥರ್ಡ್ ಪರ್ಸನ್ ಸಿಂಗುಲರ್ ಅಂತ ಹೇಳ್ಬೋದು. ನೆಕ್ಸ್ಟ್ ದೇ ಆರ್ ಸ್ಟೂಡೆಂಟ್ಸ್, ಅವರು ವಿದ್ಯಾರ್ಥಿಗಳಿದ್ದಾರೆ. ದೇ ಅನ್ನುವಂತಿದೆಯಲ್ಲ, ಇದು ಥರ್ಡ್ ಪರ್ಸನ್ ಪ್ಲೂರಲ್ ಅನ್ನುವಂಥದ್ದು. ಇಲ್ಲಿ ಐ, ಸಿ, ದೇ ಇವುಗಳು ಏನಂತಂದ್ರೆ ಪರ್ಸನಲ್ ಪ್ರೊನೌನ್ಗಳು. ಅಂದ್ರೆ ಏನಾಗುತ್ತೆ ಇದು ಕನ್ನಡದ ಮೀನಿಂಗ್ ಅಂತಂದ್ರೆ ವ್ಯಕ್ತಿವಾಚಕ ಸರ್ವನಾಮಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಎರಡನೇ ಒಂದು ಟೈಪ್ಸ್ಗೆ ಹೋಗೋಣ. ಎರಡನೇ ಟೈಪ್ ಒಂದು ಪ್ರೊನೌನ್ನಲ್ಲಿ ಪೊಸೆಸಿವ್ ಪ್ರೊನೌನ್ ಅಂತ ಹೇಳಿ ಬರುತ್ತೆ. ಪೊಸೆಸಿವ್ ಪ್ರೊನೌನ್ ಇದ್ರ ಮೀನಿಂಗ್ ಸ್ವಾಮ್ಯವಾಚಕ ಸರ್ವನಾಮ. ಇಟ್ ಶೋಸ್ ಓನರ್ಶಿಪ್, ಇದು ಓನರ್ಶಿಪ್ ಅನ್ನ ತೋರಿಸುತ್ತದೆ. ಆರ್ ಪೊಸೆಷನ್ ಅಥವಾ ಪೊಸೆಷನ್ ತೋರಿಸುತ್ತದೆ. ಪೊಸೆಷನ್ ಅಂದ್ರೆ ನೋಡಿ ಇಲ್ಲಿ ಸ್ವಾಮ್ಯ ಅಥವಾ ಒಡೆತನವನ್ನ, ಅಂದ್ರೆ ಒಂದು ವಸ್ತುವಿನ ಮೇಲೆ ಅದರ ಒಡೆತನವನ್ನ ಸ್ವಂತಿಕೆಯನ್ನು ತೋರಿಸುತ್ತೆ ಒಂದು ಸರ್ವನಾಮ ಅಂತ ಹೇಳ್ಬೋದು. ಯಾವ ರೀತಿಯಾಗಿರ್ತವೆ ಎಕ್ಸಾಂಪಲ್ಗಳಂದ್ರೆ ಮೈನ್, ಮೈನ್ ಅಂದ್ರೆ ನನ್ನದು. ದಿಸ್ ಹೌಸ್ ಈಸ್ ಮೈನ್ ಅಂತ ಹೇಳ್ಬೋದು, ಈ ಮನೆ ನನ್ನದು ಅಂತ ಹೇಳಿ. ಈ ರೀತಿಯಾಗಿ ದಿಸ್ ಪೆನ್ ಈಸ್ ಯುವರ್ಸ್ ಅಂದ್ರೆ ಇದು ನಿನ್ನ ಪೆನ್ನು ಅಂತೇಳಿ. ಈ ರೀತಿಯಾಗಿ ಅದ್ರ ಮೇಲೆ ಒಡೆತನವನ್ನು ತೋರಿಸ್ಲಿಕ್ಕೆ ಈ ಒಂದು ಪೊಸೆಸಿವ್ ಪ್ರೊನೌನ್ ಅನ್ನು ನಾವು ಬಳಸ್ತೀವಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಕನ್ನಡದಲ್ಲಿ ಸ್ವಾಮ್ಯ ಅಥವಾ ಒಡೆತನವನ್ನು ಸ್ವಾಮ್ಯವಾಚಕ ಸರ್ವನಾಮ ಅಂತ ಕರಿತೀವಿ. ನೋಡಿ ಇಲ್ಲಿ ಮೈನ್ ಅಂದ್ರೆ ನನ್ನದು, ಯುವರ್ಸ್ ಅಂದ್ರೆ ನಿನ್ನದು, ಹೀಸ್ ಅಂದ್ರೆ ಅವನದು, ಹರ್ಸ್ ಅಂದ್ರೆ ಅವಳದು, ಅವರ್ಸ್ ಅಂದ್ರೆ ನಮ್ಮದು, ದೈರ್ಸ್ ಅಂದ್ರೆ ಅವರದು ಅಂತ ಆಗುತ್ತೆ. ಸೊ ಇವುಗಳನ್ನು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ನೋಡಿ, ದಿಸ್ ಬುಕ್ ಈಸ್ ಮೈನ್ ಅಂದರೆ ಈ ಪುಸ್ತಕ ನನ್ನದು. ಮೈನ್ ಅಂತ ಇದೆಯಲ್ಲ, ಇದು ಏನಾಗುತ್ತೆ ಇದರಲ್ಲಿ ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ದಿಸ್ ಬುಕ್ ಈಸ್ ಮೈನ್ ಅಂದರೆ ಇದು ಸ್ವಂತಿಕೆಯನ್ನು ತೋರಿಸುತ್ತೆ, ಈ ಪುಸ್ತಕದ ಮೇಲೆ ಒಡೆತನವನ್ನು ತೋರಿಸುವಂಥದ್ದು ಈ ಒಂದು ಪ್ರೊನೌನ್ ಮೈನ್ ಅನ್ನುವಂಥದ್ದು. ದಟ್ ಹೌಸ್ ಈಸ್ ದೈರ್ಸ್ ಅಂದರೆ ದಟ್ ಹೌಸ್ ಆ ಮನೆ ಅವರದು, ದೈರ್ಸ್ ಅಂದರೆ ಅವರದು ಅನ್ನುವಂಥ ಒಂದು ಸ್ವಂತಿಕೆಯನ್ನು ಒಡೆತನವನ್ನ ಇಲ್ಲಿ ತೋರಿಸುತ್ತೆ, ಸ್ವಾಮ್ಯವನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಆ ಮನೆ ಅವ್ರದ್ದು ಅಂತ ಹೇಳಿ. ನೆಕ್ಸ್ಟ್ ಥರ್ಡ್ ನೋಡ್ರಿ, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಇದೆ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಆತ್ಮವಾಚಕ ಸರ್ವನಾಮ ಅಂತ ಕರಿತೀವಿ, ಆತ್ಮಾರ್ಥಕ ಸರ್ವನಾಮ ಅಂತೇಳಿ. ಇಟ್ ಈಸ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಅಬ್ಜೆಕ್ಟ್ ಆರ್ ದ ಸೇಮ್. ಅಂದರೆ ಈ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟು ಆ್ಯಂಡ್ ಅಬ್ಜೆಕ್ಟ್ ಸೇಮ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ. ಕನ್ನಡದಲ್ಲಿ ಮೀನಿಂಗ್ ನೋಡಿ, ಕರ್ತೃ ಏನಾಗಿರುತ್ತೆ ಅಥವಾ ಕರ್ಮ, ಈ ಎರಡು ಏನಾಗಿರ್ತಾವಪ್ಪ ಅಂತಂದರೆ ಕರ್ತೃ ಮತ್ತು ಕರ್ಮ ಒಂದೇ ಆಗಿರುವಾಗ ಬಳಸುವ ಸರ್ವನಾಮವನ್ನು ನಾವು ರಿಫ್ಲೆಕ್ಸಿವ್ ಸರ್ವನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಒಂದೇ ಆಗಿರ್ತಾವ ಅನ್ನೋದನ್ನು ವಾಕ್ಯದಲ್ಲಿ ನೋಡೋಣ, ಸೆಂಟೆನ್ಸ್ನಲ್ಲಿ. ಸೊ ನೋಡಿ ಇಲ್ಲಿ ಕನ್ನಡದಲ್ಲಿ ಮೈ ಸೆಲ್ಫ್ ಅಂದರೆ ನನ್ನನ್ನೇ, ಯುವರ್ ಸೆಲ್ಫ್ ಅಂದರೆ ನಿನ್ನನ್ನೇ, ಹಿಮ್ ಸೆಲ್ಫ್ ಅಂದರೆ ಅವನನ್ನೇ, ಹರ್ ಸೆಲ್ಫ್ ಅಂದರೆ ಅವಳನ್ನೇ, ಅವರ್ ಸೆಲ್ಫ್ ಅಂದರೆ ನಮ್ಮನ್ನೇ. ಇಲ್ಲಿ ಅನ್ಬೋದು ನನ್ನಷ್ಟಕ್ಕೆ, ನಿನ್ನಷ್ಟಕ್ಕೆ, ಅವನಷ್ಟಕ್ಕೆ, ಅವಳಷ್ಟಕ್ಕೆ ಅಂತೇನು ಕೂಡ ನಾವು ಬಳಸ್ತೀವಿ. ನೋಡಿ ಸೆಂಟೆನ್ಸ್ನಲ್ಲಿ ಐ ಹರ್ಟ್ ಮೈ ಸೆಲ್ಫ್, ನಾನು ನನ್ನನ್ನೇ ಗಾಯ ಮಾಡಿಕೊಂಡೆ, ಬೇರೆ ಯಾರೂ ಬರಲಿಲ್ಲ, ಸೊ ನನ್ನನ್ನೇ ನಾನು ಗಾಯ ಮಾಡಿಕೊಂಡೆ ಅಂಥೇಳಿ ಆಗುತ್ತೆ. ಅಂದರೆ ಇಲ್ಲಿ ಹಾಯ್ ನಾನು, ಹರ್ಟ್ ಮೈ ಸೆಲ್ಫ್ ಅಂದರೆ ನನ್ನಷ್ಟಕ್ಕೆ ನಾನೇ ಗಾಯ ಮಾಡಿಕೊಂಡೆ ಅಂತ ಆಗುತ್ತಲ್ಲ. ಇದು ಇಲ್ಲಿ ಎರಡೂ ಏನಾಗಿದೆ, ಗಾಯ ಮಾಡಿಕೊಂಡವರು, ಸೊ ಮಾಡಿಸ್ಕೊಂಡವರು ಮಾಡಿದವರು ಎರಡು ಸೇಮ್ ಏನಾಗುತ್ತಪ್ಪ ಅಂತಂದರೆ ಅದ್ರ ಮೇಲೆ ಒಬ್ಬರೇ ಆಗಿರ್ತಾರೆ ಇಲ್ಲಿ ಸಬ್ಜೆಕ್ಟು ಮತ್ತು ಕರ್ತೃ ಮತ್ತು ಕರ್ಮ ಅಂತೇಳಿ. ಸೊ ಇದನ್ನೇ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಸೆಕೆಂಡ್ ಏನಿದೆ, ಸಿ ಬ್ಲೇಮ್ಡ್ ಹರ್ ಸೆಲ್ಫ್. ಇಲ್ಲಿ ಸಿ ಅವಳು ಅವಳಷ್ಟಕ್ಕೆ ಅಥವಾ ತನ್ನನ್ನೇ ಅವಳನ್ನೇ ಅಂತೇಳಿ. ಅವಳು ಅವಳನ್ನೇ ದೋಷಾರೋಪ ಮಾಡಿದಳು, ತನ್ನನ್ನೇ ತಾನು ಬೈದ್ಕೊಂಡ್ಲು ಅಂತ ಆಗುತ್ತೆ. ಸಿ ಬ್ಲೇಮ್ಡ್ ಹರ್ ಸೆಲ್ಫ್, ಅವಳು ತನ್ನನ್ನೇ ದೋಷಾರೋಪ ಮಾಡಿದಳು ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಕರ್ತೃ ಮತ್ತು ಕರ್ಮ ಒಂದೇ ಇದ್ದಾಗ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನು ಬಳಸಬೇಕು. ನೆಕ್ಸ್ಟು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಬರುತ್ತೆ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂದರೆ ಸೂಚಕ ಸರ್ವನಾಮ ಅಥವಾ ದರ್ಶಕ ಸರ್ವನಾಮ ಅಂತ ಕರೀತಾರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗೆ. ಇಲ್ಲಿ ನೋಡಿ, ಇದರಲ್ಲಿ ನಾವು ಫೈಂಡ್ ಔಟ್ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್ ಅಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಒಂದು ಪರ್ಸನನ್ನು ಮತ್ತು ಥಿಂಗನ್ನು ನಾವೇನು ಮಾಡ್ತೀವಿ, ಗುರುತು ಮಾಡುತ್ತೆ. ಇದು ವಿಶೇಷವಾಗಿ ಸೂಚಿಸುವ ಸರ್ವನಾಮ. ಹೆಂಗೆ ಸ್ಪೆಸಿಫಿಕ್ ಆಗಿ ಒಂದು ವಸ್ತುನ ಒಂದು ವ್ಯಕ್ತಿಯನ್ನು ಗುರುತಿಸಂದ್ರೆ ಇಲ್ಲಿ ನೋಡಿ, ದಿಸ್ ಅಂದರೆ ಇದು, ದ್ಯಾಟ್ ಅಂದರೆ ಅದು, ದೀಸ್ ಅಂದರೆ ಇವು, ದೋಸ್ ಅಂದರೆ ಅವು ಅಂತ ಕನ್ನಡ ಮೀನಿಂಗ್ ಆಗುತ್ತೆ. ಎಕ್ಸಾಂಪಲ್ ಇದಕ್ಕೆ ಇವುಗಳನ್ನು ಸೆಂಟೆನ್ಸ್ನಲ್ಲಿ ಬಳಸಿದಾಗ
ದಿಸ್ ಈಸ್ ಮೈ ಫೆನ್. ದಿಸ್ ಅನ್ನುವಂಥದ್ದು ಇಲ್ಲೊಂದು ಫೆನ್ ಇರುತ್ತೆ ಅನ್ಕೋರಿ. ಸೊ ಇದನ್ನು ನಾವು ಸ್ಪೆಸಿಫಿಕ್ ಆಗಿ ಏನು ಮಾಡ್ತೀವಿ, ಗುರುತಿಸಿ ಹೇಳ್ತೀವಿ, ದಿಸ್ ಈಸ್ ಮೈ ಫೆನ್, ಇದು ನನ್ನ ಫೆನ್ನು ಅಂತೇಳಿ. ಸೊ ಇದು ನನ್ನ ಫೆನ್ನು. ದೋಸ್ ಆರ್ ಬರ್ಡ್ಸ್, ಇಲ್ಲೊಂದಷ್ಟು ಪಕ್ಷಿಗಳು ಕೂತ್ಕೊಂಡಿರ್ತಾವ. ಸೊ ಏನಂತ ಹೇಳ್ಬೋದು, ದೋಸ್ ಆರ್, ಅವು ಏನದಾವಲ್ಲ ಪಕ್ಷಿಗಳಿದಾವ ಅಂತ ಹೇಳಿ ದೋಸ್ ಆರ್ ಬರ್ಡ್ಸ್ ಅಂತ ಬಳಸ್ಬೋದು ಈ ರೀತಿಯಾಗಿ, ಅಂದರೆ ಸ್ಪೆಸಿಫಿಕ್ ಆಗಿ. ಸೊ ಇವುಗಳನ್ನೇ ಏನು ಮಾಡ್ಬೋದು, ದೋಸ್ ಆರ್ ಬರ್ಡ್ಸ್ ಅಂತೇಳಿ, ದಿಸ್ ಈಸ್ ಮೈ ಫೆನ್ ಅಂತೇಳಿ ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಲ್ಲ. ಸೊ ಇದನ್ನು ನಾವು ಇವಾಗ ಏನು ಮಾಡ್ತೀವಪ್ಪ ಅಂತಂದರೆ ಈ ದರ್ಶಕ ಸರ್ವನಾಮವನ್ನು ಅಥವಾ ಡೆಮಾನ್ಸ್ಟ್ರೇಟಿವ್ ಪ್ರೊನೌನನ್ನು ಬಳಸ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟು ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಬರುತ್ತೆ. ಸೊ ಇಂಟ್ರಾಗೇಟಿವ್ ಪ್ರೊನೌನ್ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ. ಇಲ್ಲಿ ಪ್ರಶ್ನೆಯನ್ನು ಕೇಳುವಂತಹ ಸರ್ವನಾಮಗಳು ಬರ್ತವೆ. ಇಟ್ ಈಸ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್, ಅಂದರೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಅಥವಾ ಪ್ರಶ್ನೆ ಕೇಳಲು ಬಳಸುವ ಸರ್ವನಾಮಗಳನ್ನು ನಾವು ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್ ಯಾವ ರೀತಿಯಾಗಿರ್ತಾವೆ ಅಂತಂದರೆ, ಇಲ್ಲಿ ಯಾರು ಅಂತ, ಹೂ ಅಂದರೆ ಯಾರು, ವಾಟ್ ಅಂದರೆ ಏನು, ವಿಚ್ ಅಂದರೆ ಯಾವುದು, ಹುಮ್ ಅಂದರೆ ಯಾರಿಗೆ. ಸೊ ಈ ರೀತಿ ಯಾರಿಗೆ ಅಥವಾ ಯಾರನ್ನು, ಈ ರೀತಿಯಾಗಿ ಇರ್ತವೆ. WH ಕ್ವಶನ್ ಆಲ್ಮೋಸ್ಟ್ ಇಲ್ಲಿ ಬರ್ತಾವೆ. ನೆಕ್ಸ್ಟು ಸೆಂಟೆನ್ಸಸ್ ನೋಡ್ರಿ. ಹೂ ಆರ್ ಯು ಅಂತಂದರೆ ನೀನು ಯಾರು. ಹೂ ಅನ್ನುವಂಥದ್ದು ಏನಾಗಿದೆ, ಇಲ್ಲಿ ಪ್ರಶ್ನೆಯನ್ನು ಮಾಡ್ತಕ್ಕಂಥ ಸರ್ವನಾಮವಾಗಿದೆ. ವಾಟ್ ಈಸ್ ದಿಸ್, ಇದು ಏನು ಅನ್ನುವಂಥದ್ದು, ವಾಟ್ ಅನ್ನುವಂಥದ್ದು ಏನಾಗಿದೆ ಇಲ್ಲಿ, ಇದು ಕೂಡ ಇಂಟ್ರಾಗೇಟಿವ್ ಪ್ರೊನೌನ್ ಆಗಿದೆ. ಸೊ ಇದೇ ರೀತಿಯಾಗಿ ಇವೆಲ್ಲವುಗಳನ್ನು ಕೂಡ ನಾವು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟು ರಿಲೇಟಿವ್ ಪ್ರೊನೌನ್ ಅಂತ ಇದೆ. ರಿಲೇಟಿವ್ ಪ್ರೊನೌನ್ ಅಂತಂದರೆ ಸಂಬಂಧವಾಚಕ ಸರ್ವನಾಮ ಅಂತ ಹೇಳ್ತೀವಿ ನಾವು. ರಿಲೇಟಿವ್ ಪ್ರೊನೌನ್ಗೆ ಸಂಬಂಧವಾಚಕ ಸರ್ವನಾಮ. ಸೊ ಇಲ್ಲಿ ಕನೆಕ್ಟ್ಸ್ ಅ ಕ್ಲಾಸ್ ವಿತ್ ಅ ನೌನ್. ಇದು ಏನು ಮಾಡುತ್ತೆ ಅಂದರೆ ಕನೆಕ್ಟ್ ಮಾಡುತ್ತೆ, ಏನನ್ನ, ವಾಕ್ಯಗಳನ್ನು ನಾಮಪದದೊಂದಿಗೆ ಸಂಪರ್ಕ ಮಾಡಿಸುತ್ತೆ. ಇದನ್ನು ನಾವು ಈ ವಾಕ್ಯವನ್ನು ಏನು ಮಾಡುತ್ತೆ ಅಂದರೆ ನಾಮಪದದೊಂದಿಗೆ ಸಂಪರ್ಕಿಸುವ ಸರ್ವನಾಮವನ್ನು ರಿಲೇಟಿವ್ ಪ್ರೊನೌನ್, ಸಂಬಂಧವಾಚಕ ಸರ್ವನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೇಮ್ WH ಥರ ಇರುತ್ತೆ, ಬಟ್ ಇಲ್ಲಿ ಕ್ವಶನ್ ಇರೋದಿಲ್ಲ. ಇದೇನಾಗುತ್ತಪ್ಪ ಅಂತಂದರೆ ವಾಕ್ಯವನ್ನು ಕನೆಕ್ಟ್ ಮಾಡುತ್ತೆ ನಾಮಪದದೊಂದಿಗೆ ಅಂತ ಹೇಳ್ಬೋದು. ಹೂ, ವಿಚ್, ದ್ಯಾಟ್, ಹೂಸ್ ಅನ್ನುವಂಥದ್ದು. ಹೂ ಅಂದರೆ ಯಾರು, ವಿಚ್ ಅಂದರೆ ಯಾವುದು, ದ್ಯಾಟ್ ಅಂದರೆ ಅದು, ಹೂಸ್ ಅಂದರೆ ಯಾರದು ಅಂತ. ಸೊ ಇವುಗಳನ್ನು ನಾವು ಸೆಂಟೆನ್ಸ್ನಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು ನೋಡ್ರಿ. ದಿಸ್ ಈಸ್ ದ ಬಾಯ್ ಹೂ ಆನ್ ದ ಪ್ರೈಸ್, ಅಂದರೆ ಬಹುಮಾನ ಗೆದ್ದ ಹುಡುಗ ಅವನೇ. ದಿಸ್ ಈಸ್ ದ ಬಾಯ್, ಅದೇ ಹುಡುಗ. ದಿಸ್ ಈಸ್ ದ ಬಾಯ್ ಹೂ ಅಂದರೆ ಯಾರು ಬಹುಮಾನವನ್ನು ಗೆದ್ದರು, ಹೂ ಆನ್ ದ ಪ್ರೈಸ್, ಸೊ ಅವನೇ ಈ ಹುಡುಗ ಅಂತ ಆಗುತ್ತೆ. ಸೊ ಐ ನೌ ದ ಮ್ಯಾನ್ ಹೂ ಹೆಲ್ಪ್ಡ್ ಯು, ಅಂದರೆ ಆ ವ್ಯಕ್ತಿ ನನಗೆ ಗೊತ್ತು, ಯಾರು ಅಂತ, ನಿನಗೆ ಸಹಾಯ ಮಾಡಿದ ವ್ಯಕ್ತಿ ನನಗೆ ಗೊತ್ತು ಅಂತ ಈ ಮೀನಿಂಗನ್ನು ಕೊಡುತ್ತೆ. ಐ ನೌ ದ ಮ್ಯಾನ್ ಹೂ ಹೆಲ್ಪ್ಡ್ ಯು, ನಿನಗೆ ಸಹಾಯ ಮಾಡಿರ್ತಕ್ಕಂತಹ ವ್ಯಕ್ತಿ ನನಗೆ ಗೊತ್ತು ಅಂತೇಳಿ. ಸೊ ಈ ರೀತಿಯಾಗಿ ಏನು ಮಾಡುತ್ತಪ್ಪ ಅಂತಂದರೆ ಈ ಒಂದು ಕನೆಕ್ಟ್ ದ ಕ್ಲಾಸ್ ವಿತ್ ಎ ನೌನ್ ಅಂದರೆ ರಿಲೇಟಿವ್ ಪ್ರೊನೌನು ವಾಕ್ಯಗಳನ್ನು ನಾಮಪದದೊಂದಿಗೆ ಏನು ಮಾಡುತ್ತಪ್ಪ ಅಂತಂದರೆ ಜೋಡಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬಾಯ್ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕಾಗಿರ್ಬೋದು, ಮ್ಯಾನ್ಗಾಗಿರ್ಬೋದು, ಇದೇನು ಮಾಡುತ್ತೆ, ಈ ವಾಕ್ಯವನ್ನು ಇದು ನಾಮಪದದೊಂದಿಗೆ ಜೋಡಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಡೆಫಿನಿಟ್ ಪ್ರೊನೌನ್ ಅಂತ ಬರುತ್ತೆ. ಇಂಡೆಫಿನಿಟ್ ಪ್ರೊನೌನ್ ಅಂದರೆ ಅನಿಶ್ಚಿತ ಸರ್ವನಾಮ ಅಂತ ಕರಿತೀವಿ. ಇದನ್ನು ರೆಫರ್ಸ್ ಟು ನಾನ್ ಸ್ಪೆಸಿಫಿಕ್, ಅಂದರೆ ಸ್ಪೆಸಿಫಿಕ್ ಆಗಿರೋದಿಲ್ಲ, ನಾನ್ ಸ್ಪೆಸಿಫಿಕ್ ಪರ್ಸನ್ಗೆ ಅಥವಾ ಥಿಂಗ್ಸ್ಗೆ ನಾವು ಬಳಸ್ತೀವಿ. ಅಂದರೆ ನಿಖರವಾಗಿ ಸೂಚಿಸೋದಿಲ್ಲ, ವ್ಯಕ್ತಿ ಅಥವಾ ವಸ್ತುಗಳಿಗೆ ಬಳಸುವಂಥ ಸರ್ವನಾಮ. ಆ ವ್ಯಕ್ತಿ ನಿಖರವಾಗಿ ಸ್ಪೆಸಿಫಿಕ್ ಆಗಿರೋದಿಲ್ಲ, ಅಲ್ಲಿರ್ತಕ್ಕಂಥ ವಸ್ತುನು ಸ್ಪೆಸಿಫಿಕ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇಂಡೆಫಿನಿಟ್ ಪ್ರೊನೌನನ್ನು ಬಳಸ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಸಮ್ ಒನ್ ಯಾರು, ಎನಿ ಒನ್ ಯಾರಾದರೂ, ಎವ್ರಿ ಒನ್ ಎಲ್ಲರೂ, ಸಮಥಿಂಗ್ ಏನು, ನಥಿಂಗ್ ಏನೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಬರ್ತವೆ. ಇವುಗಳನ್ನು ಸೆಂಟೆನ್ಸ್ನಲ್ಲಿ ನೋಡೋದಾದರೆ ಸಮ್ ಒನ್ ಈಸ್ ಕಾಲಿಂಗ್ ಯು ಅಂದರೆ ಯಾರೋ ನಿನ್ನನ್ನು ಕರೆಯುತ್ತಿದ್ದಾರೆ ಅಂತ ಆಗ್ತದೆ. ಇಲ್ಲಿ ಸ್ಪೆಸಿಫಿಕ್ ಇಲ್ಲ, ಯಾರೋ ಗೊತ್ತಿಲ್ಲ, ಬಟ್ ಯಾರೋ ನಿನ್ನನ್ನು ಕರೆಯುತ್ತಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಸಮ್ ಒನ್ ಇದೆಯಲ್ಲ, ಸೊ ಇದು ಏನಾಗುತ್ತಪ್ಪ ಅಂತಂದರೆ ಇಂಡೆಫಿನಿಟ್ ಪ್ರೊನೌನ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎವ್ರಿ ಒನ್ ಲೈಕ್ ಹರ್ ಅಂತ ಇದೆ. ಅಂದರೆ ಎವ್ರಿ ಒನ್ ಅಂತಂದರೆ ಎಲ್ಲರೂ ಅವಳನ್ನು ಇಷ್ಟಪಡ್ತಾ ಇದ್ದಾರೆ ಅಂತಂತೇಳಿ ಆಗುತ್ತೆ. ಎವ್ರಿ ಒನ್ ಮೀನಿಂಗ್ ನೋಡಿ ಏನಿದೆ, ಎವ್ರಿ ಒನ್ ಅಂತಂದರೆ ಎಲ್ಲರೂ ನಿನ್ನನ್ನು ಸೊ ಇಷ್ಟಪಡ್ತಿದ್ದಾರೆ ಅಂತ ಆಗುತ್ತೆ. ಎವ್ರಿ ಒನ್ ಲೈಕ್ಸ್ ಹರ್, ಎಲ್ಲರೂ ಅವಳನ್ನು ಇಷ್ಟಪಡುತ್ತಾರೆ ಅಂತ ಆಗುತ್ತೆ. ಸೊ ಇಲ್ಲಿ ಎವ್ರಿ ಒನ್ ಮತ್ತು ಸಮ್ ಒನ್ ಏನಾಗುತ್ತೆ ಅಂದರೆ ಇಂಡೆಫಿನಿಟ್ ಪ್ರೊನೌನ್ ಆಗುತ್ತೆ. ನೆಕ್ಸ್ಟ್ ರೆಸಿಪ್ರೋಕಾಲ್ ಪ್ರೊನೌನ್ ಅಂದರೆ ಪರಸ್ಪರ
ಸರ್ವನಾಮ ಅಂತ ಕರಿತೀವಿ. ಸೊ ಈ ರೆಸಿಪ್ರೋಕಲ್ ಸರ್ವನಾಮವನ್ನು ನಾವು ಏನು ತೋರಿಸುತ್ತೆ ಇದು ಅಂದರೆ ಸೋಸ್ ಮ್ಯೂಚುವಲ್ ಆ್ಯಕ್ಷನ್ ತೋರಿಸುತ್ತೆ. ಇದೇನು ಮಾಡುತ್ತಂದರೆ ಮ್ಯೂಚುವಲ್ ಆ್ಯಕ್ಷನನ್ನು, ಪರಸ್ಪರ ಅನ್ನುವಂತಹ ಈ ಒಂದು ಟೈಟಲ್ ಇದೆ ಇದಕ್ಕೆ, ರೆಸಿಪ್ರೋಕಲ್ ಪ್ರೊನೌನ್ ಅಂತ. ಸೊ ಇದು ಒಬ್ರಿಗೊಬ್ಬರು ಮಾಡುವ ಕ್ರಿಯೆಯನ್ನು ಸೂಚಿಸುತ್ತದೆ. ಇಬ್ಬರು ಸೇಮ್ ಕೆಲಸ ಮಾಡ್ತಾ ಇರ್ತಾರೆ, ಒಬ್ರಿಗೊಬ್ಬರು ಮಾಡುವಂಥದ್ದು. ಸೊ ಏನಿದೆ, ಯಾವ ರೀತಿಯಾಗಿದೆ ನೋಡಿ ಇಲ್ಲಿ. ಈಚ್ ಅದರ್ ಅಂದರೆ ಒಬ್ರಿಗೊಬ್ರು, ಒನ್ ಅನದರ್ ಅಂದರೆ ಪರಸ್ಪರ ಅಂತ ಆಗುತ್ತೆ. ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದಾಗ ದೇ ಲವ್ ಈಚ್ ಅದರ್ ಅಂತಂದರೆ ಅವರು ಒಬ್ಬರಿಗೊಬ್ಬರು ಪ್ರೀತಿಸುತ್ತಾರೆ, ಈಚ್ ಅದರ್. ಸೊ ಈ ರೀತಿನೂ ಮಾಡ್ಬೋದು. ದೇ ಲವ್ ಒನ್ ಅನದರ್ ಅಂತಂದರೆ ಅವರು ಪರಸ್ಪರ ಪ್ರೀತಿಸುತ್ತಾರೆ, ದೇ ಲವ್ ಒನ್ ಅನದರ್ ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡಿದ್ವಿ ಅಂದರೆ ಪ್ರೊನೌನ್ ಬಗ್ಗೆ ಸಂಪೂರ್ಣವಾಗಿ